ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕಾಮರ್ಸ್ ಪಾಯಿಂಟ್ ಕನ್ನಡ. ಚಾಪ್ಟರ್ ನಂಬರ್ 2, ಕ್ಯಾಪಿಟಲ್ ಬಜೆಟಿಂಗ್. ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್? Capital budgeting means selecting long-term investment projects for future profit and business growth. ಕಂಪನಿಯ ಫ್ಯೂಚರ್ ಗ್ರೋತ್ಗಾಗಿ ದೊಡ್ಡ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳುವ ಪ್ರೊಸೆಸ್ ಅನ್ನು ಕ್ಯಾಪಿಟಲ್ ಬಜೆಟಿಂಗ್ ಎನ್ನುತ್ತಾರೆ. ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ, ಕಂಪನಿ ಒಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡೋ ಮುಂಚೆ ನಮಗೆ ಪ್ರಾಫಿಟ್ ಬರುತ್ತಾ, ಲಾಸ್ ಆಗುತ್ತಾ, ಫ್ಯೂಚರ್ ಸೇಫ್ ಆಗುತ್ತಾ ಅನ್ನೋದನ್ನು ಅನಾಲಿಸಿಸ್ ಮಾಡುವುದನ್ನು ಕ್ಯಾಪಿಟಲ್ ಬಜೆಟಿಂಗ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹೇಳೋದಾದರೆ, ಫ್ಯಾಕ್ಟರಿಗೆ ನ್ಯೂ ಮೆಷಿನ್ ಪರ್ಚೇಸ್ ಮಾಡುವುದು, ನ್ಯೂ ಬ್ರ್ಯಾಂಚ್ ಓಪನ್ ಮಾಡುವುದು, ಸಾಫ್ಟ್ವೇರ್ ಕಂಪನಿ ನ್ಯೂ ಟೆಕ್ನಾಲಜಿ ಬೈ ಮಾಡೋದಾಗಿರ್ಬೋದು. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. 1. ಲಾಂಗ್ ಟರ್ಮ್ ಡಿಸಿಷನ್. ಈ ಡಿಸಿಷನ್ಸ್ ಲಾಂಗ್ ಟರ್ಮ್ ಫ್ಯೂಚರ್ಗೆ ಎಫೆಕ್ಟ್ ಮಾಡುತ್ತವೆ. ಉದಾಹರಣೆಗೆ 5 ವರ್ಷ ಅಥವಾ 10 ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ದುಪ್ಪಟ್ಟ ಹಣ ರಿಟರ್ನ್ ಬರುವುದು. ಸೆಕೆಂಡ್, ಹಗ್ ಇನ್ವೆಸ್ಟ್ಮೆಂಟ್. ದೊಡ್ಡ ಅಮೌಂಟ್ ಬೇಕಾಗುತ್ತದೆ. ಉದಾಹರಣೆಗೆ ಒಂದು ದೊಡ್ಡ ಮಷಿನ್ ಖರೀದಿ ಮಾಡಲು 10 ಲಕ್ಷ 20 ಲಕ್ಷ ಬೇಕಾಗುತ್ತದೆ. ನೆಕ್ಸ್ಟ್ 3, ಹೈ ರಿಸ್ಕ್. ಫ್ಯೂಚರ್ ಅನ್ಸರ್ಟನ್ ಆಗಿದ್ದರಿಂದ ರಿಸ್ಕ್ ಹೆಚ್ಚಾಗಿರುತ್ತದೆ. ಎಕ್ಸಾಂಪಲ್, ಮಷಿನ್ ಪರ್ಚೇಸ್ ಮಾಡಿದ ನಂತರ ಡಿಮ್ಯಾಂಡ್ ಕಡಿಮೆ ಆದರೆ ಲಾಸ್ ಆಗುವ ಸಾಧ್ಯತೆ ಹೆಚ್ಚು. 4th, ಇರ್ರಿವರ್ಸಿಬಲ್ ಡಿಸಿಷನ್. ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ರಿವರ್ಸ್ ಮಾಡುವುದು ಈಸಿ ಅಲ್ಲ. ನೆಕ್ಸ್ಟ್, ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಫಸ್ಟ್ ಒನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಹೆಚ್ಚು ಪ್ರಾಫಿಟ್ ಅನ್ನು ಮಾಡುವುದು. ನೆಕ್ಸ್ಟ್ 2, ವೆಲ್ತ್ ಮ್ಯಾಕ್ಸಿಮೈಸೇಷನ್. ಶೇರ್ ಹೋಲ್ಡರ್ಸ್ ವೆಲ್ತ್ ಇನ್ಕ್ರೀಸ್ ಮಾಡುವುದು. 3, ಬಿಸಿನೆಸ್ ಎಕ್ಸ್ಪೆನ್ಷನ್. ಬಿಸಿನೆಸ್ ಗ್ರೋ ಮಾಡುವುದು. 4th, ಕಾಸ್ಟ್ ರಿಡಕ್ಷನ್. ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಕಾಸ್ಟ್ ರಿಡ್ಯೂಸ್ ಮಾಡುವುದು. 5, ಬೆಟರ್ ಡಿಸಿಷನ್ ಮೇಕಿಂಗ್. ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಆಯ್ಕೆ ಮಾಡುವುದು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. 1, ಪ್ರಾಪರ್ ಯೂಸ್ ಆಫ್ ಫಂಡ್ಸ್. ಮನಿ ವೇಸ್ಟ್ ಆಗದಂತೆ ಹೆಲ್ಪ್ ಮಾಡುತ್ತದೆ. ನೆಕ್ಸ್ಟ್, ಫ್ಯೂಚರ್ ಪ್ಲಾನಿಂಗ್. ಕಂಪನಿ ಫ್ಯೂಚರ್ ಸೆಕ್ಯೂರ್ ಆಗುವುದನ್ನು ನೋಡುತ್ತದೆ. ನೆಕ್ಸ್ಟ್ 3, ಇನ್ಕ್ರೀಸಸ್ ಎಫಿಷಿಯನ್ಸಿ. ಮಾಡರ್ನ್ ಮಷಿನ್ಸ್ ಪ್ರೊಡಕ್ಟಿವಿಟಿ ಹೆಚ್ಚಿಸುತ್ತದೆ. 4th, ಅವಾಯ್ಡ್ಸ್ ಲಾಸಸ್. ಬ್ಯಾಡ್ ಪ್ರಾಜೆಕ್ಟ್ಸ್ ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್, ಪ್ರಾಸೆಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಸ್ಟೆಪ್ 1, ಪ್ರಪೋಸಲ್ ಜನರೇಷನ್. ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಕಲೆಕ್ಟ್ ಮಾಡುವುದು. ಎಕ್ಸಾಂಪಲ್, ಮ್ಯಾನೇಜರ್ ಸೇಸ್ ನ್ಯೂ ಮಷಿನ್ ಪರ್ಚೇಸ್. ಸ್ಟೆಪ್ 2, ಇವ್ಯಾಲ್ಯೂಯೇಷನ್. ಪ್ರಾಜೆಕ್ಟ್ ಪ್ರಾಫಿಟಬಲ್ನ ಚೆಕ್ ಮಾಡಬಹುದು. ಯಾವ್ಯಾವ ರೀತಿ ಅಂದರೆ NPV, IRR, ಪೇಬ್ಯಾಕ್ ಪೀರಿಯಡ್. ಸ್ಟೆಪ್ 3, ಸೆಲೆಕ್ಷನ್. ಬೆಸ್ಟ್ ಪ್ರಾಜೆಕ್ಟ್ ಚೂಸ್ ಮಾಡಬಹುದು. ಸ್ಟೆಪ್ 4, ಫೈನಾನ್ಸಿಂಗ್. ಫಂಡ್ಸ್ ಅರೇಂಜ್ ಮಾಡಬಹುದು. ಯಾವ್ಯಾವ ಸೋರ್ಸಸ್ಸಲ್ಲಿ ಅಂದರೆ ಶೇರ್ಸ್ಗಳ ಮೂಲಕ, ಲೋನ್ಸ್ ತೆಗೆದುಕೊಳ್ಳುವ ಮೂಲಕ, ಡಿಬೆಂಚರ್ಸ್ ಮೂಲಕ. ಸ್ಟೆಪ್ 5, ಇಂಪ್ಲಿಮೆಂಟೇಷನ್. ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬಹುದು. ಸ್ಟೆಪ್ 6, ಪರ್ಫಾರ್ಮೆನ್ಸ್ ರಿವ್ಯೂ. ಪ್ರಾಜೆಕ್ಟ್ ಸಕ್ಸಸ್ ಚೆಕ್ ಮಾಡಬಹುದು. ನೆಕ್ಸ್ಟ್, ಮೆಥಡ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಇದರಲ್ಲಿ 2 ಟೈಪ್ಸ್ ಇರ್ತವೆ. ಒಂದರಲ್ಲಿ ಟ್ರೆಡಿಷನಲ್, ಇನ್ನೊಂದರಲ್ಲಿ ಮಾಡರ್ನ್. ಟ್ರೆಡಿಷನಲ್ನಲ್ಲಿ ಪೇಬ್ಯಾಕ್ ಪೀರಿಯಡ್, ARR, ಸಿಂಪಲ್. ಮಾಡರ್ನಲ್ಲಿ NPV, IRR, ಸೈಂಟಿಫಿಕ್. ಪೇಬ್ಯಾಕ್ ಪೀರಿಯಡ್ ಮೆಥಡ್ಸ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ರಿಕವರ್ ಆಗಲು ಬೇಕಾಗುವ ಟೈಮ್ ಅಥವಾ ಸಮಯ. ಪೇಬ್ಯಾಕ್ ಪೀರಿಯಡ್ ಫಾರ್ಮುಲಾ: ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ನಾವು ಒಂದು ಉದಾಹರಣೆಗಳ ಮೂಲಕ ನೋಡೋಣ. ಪ್ರಾಬ್ಲಮ್ 1, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 80,000, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ 20,000. ಫೈಂಡ್ ಪೇಬ್ಯಾಕ್ ಪೀರಿಯಡ್.
ಇದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 80,000 ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ 20,000 ಕೊಟ್ಟಿದ್ದಾರೆ. ಅದನ್ನು ಬಳಸಿಕೊಂಡು ನಾವು ಪೇ ಬ್ಯಾಕ್ ಪೀರಿಯಡನ್ನು ನಾವು ಕಂಡುಹಿಡಿಯಬೇಕು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 80,000 ಇದೆ. 80,000 ತೊಗೊಳೋಣ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 20,000 ತೊಗೊಳೋಣ. 80,000 ಡಿವೈಡ್ ಬೈ 20,000ನ ಮಾಡಿದರೆ ಬರುವುದು 4. ನಾವು 4 ವರ್ಷಗಳ ನಂತರ ರಿಕ್ವೈರ್ ಮಾಡಬಹುದು. ಕಂಪನಿ ಇನ್ವೆಸ್ಟ್ಮೆಂಟ್ ಅಮೌಂಟ್ 4 years ರಿಕ್ವೈರ್ ಟೈಮ್. ನೆಕ್ಸ್ಟ್ ARR ಮೆಥಡ್. ARR ಮೆಥಡ್ ಫುಲ್ ಫಾರ್ಮ್ ಈಸ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ARR ಮೆಥಡ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಮೇಲೆ ಅಕೌಂಟಿಂಗ್ ಪ್ರಾಫಿಟ್ ಎಷ್ಟು ಬರುತ್ತದೆ ಎಂದು ಮೆಜೂರ್ ಮಾಡುತ್ತದೆ. ಇದನ್ನು ಫಾರ್ಮುಲಾ ARR is equal to average annual profit divided by average investment into 100. ಒಂದು ಉದಾಹರಣೆಗಳ ಮೂಲಕ ನೋಡೋಣ. ಪ್ರಾಬ್ಲಮ್ ನಂಬರ್ 2. Average profit 30,000, average investment 1,50,000. ಫೈಂಡ್ ARR. ಇದರಲ್ಲಿ ನಿಮಗೆ ಆ್ಯಾವ್ರೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ARRನ ಕಂಡುಹಿಡಬೇಕು. ಸೊಲ್ಯೂಷನ್ ARR is equal to ಆ್ಯಾವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡ್ ಬೈ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100ನ ಇದನ್ನು ಬಳಸ್ಕೊಂಡು ಕಂಡುಹಿಡಬೇಕು. ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟಿದೆ ಅಂದರೆ 30,000 ಇದೆ. 30,000ನ ತೊಗೊಳ್ಳೋಣ. ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1,50,000. ಅದನ್ನು 1,50,000 ತೊಗೊಳ್ಳೋಣ. ಇಂಟು 100 ಮಾಡಿದರೆ ನಮಗೆ 20% ಬರುತ್ತೆ. ಕಂಪ್ನಿ ಇನ್ವೆಸ್ಟ್ಮೆಂಟ್ ಮೇಲೆ 20% ರಿಟರ್ನ್ ಅರ್ನ್ ಮಾಡುತ್ತದೆ ಎಂದು ಅರ್ಥ ಕೊಡುತ್ತೆ. ನೆಕ್ಸ್ಟ್ NPV ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. NPV ಮೀನ್ಸ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇದನ್ನು ಒಂದು ಸಣ್ಣ ಉದಾಹರಣೆಗಳ ಮೂಲಕ ನೋಡೋಣ. ಇನ್ವೆಸ್ಟ್ಮೆಂಟ್ 50,000, ಕ್ಯಾಶ್ ಇನ್ಫ್ಲೋ ಆಫ್ಟರ್ 1 year 70,000, ಡಿಸ್ಕೌಂಟ್ ರೇಟ್ 10%. ಫೈಂಡ್ NPV. ಸ್ಟೆಪ್ 1 ಫೈಂಡ್ ಪ್ರೆಸೆಂಟ್ ವ್ಯಾಲ್ಯೂ. ಫಸ್ಟು ನಾವು ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಬೇಕು. PV is equal to ಫ್ಯೂಚರ್ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ? 70,000 ಕೊಟ್ಟಾರೆ. 70,000 ತಗೋಬೇಕು. 1 + 0.10 into 1 is equal to 63,636 ಬರುತ್ತೆ. ಈಗ ನೆಕ್ಸ್ಟ್ ಫೈಂಡ್ NPV. NPV ಕಂಡುಹಿಡಬೇಕಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಪ್ರೆಸೆಂಟ್ ವ್ಯಾಲ್ಯೂ 63,636 ಇದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ಇದೆ. ಕಳೆದ್ರೆ 13,636 ಬರುತ್ತೆ. ಫೈನಲ್ ಆಗಿ ಇದು ಈ ಬಿಸ್ನೆಸ್ ಪ್ಲ್ಯಾನಿಂಗ್ ನಾವು ಅಕ್ಸೆಪ್ಟ್ ಮಾಡ್ಬೋದು. ಯಾಕಂದರೆ ಇದು ಪ್ರಾಫಿಟ್ ಅತ್ತ ಮುಖ ಮಾಡಿದೆ. ಲಾಸ್ನತ್ತ ಮುಖ ಮಾಡಿದರೆ ನಾವು ಅದನ್ನು ಅವಾಯ್ಡ್ ಮಾಡ್ತಿದ್ವಿ. ಆದರೆ ಇದು ಪ್ರಾಫಿಟ್ನತ್ತ ಮುಖ ಮಾಡಿದೆ. ಹಂಗಾಗಿ ಇದನ್ನು ನಾವು ಬಿಸ್ನೆಸ್ ಪ್ಲ್ಯಾನ್ನ ಅಕ್ಸೆಪ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆರ್ IRR ಮೀನ್ಸ್ NPV 0 ಆಗುವ ಡಿಸ್ಕೌಂಟ್ ರೇಟ್. ಫಾರ್ಮುಲಾ ಕಾನ್ಸೆಪ್ಟ್ NPV is equal to 0. ನೆಟ್ ಪ್ರಾಫಿಟ್ ವ್ಯಾಲ್ಯೂ ನಾವು 0 ಮಾಡೋದನ್ನು ನಾವು ಕಾಣಬಹುದು ಇದರಲ್ಲಿ. ಉದಾಹರಣೆಗೆ ಕ್ವಶನ್ ನಂಬರ್ 4. ಇನ್ವೆಸ್ಟ್ಮೆಂಟ್ 10,000, ಕ್ಯಾಶ್ ಇನ್ಫ್ಲೋ ಆಫ್ಟರ್ 1 year 12,000. ಫೈಂಡ್ IRR. ಈಗ ನಾವು IRRನ ಕಂಡುಹಿಡಬೇಕು. IRR ಕಂಡುಹಿಡಿಯೋಕ್ಕೆ ನಾವು ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 10,000 ತಗೋಬೇಕು. ಇಸ್ ಈಕ್ವಲ್ ಟು ಕ್ಯಾಶ್ ಇನ್ಫ್ಲೋ ಆಗಿದ್ದು ಎಷ್ಟು? ಆಫ್ಟರ್ 1 year 12,000 ಡಿವೈಡ್ ಬೈ 1 + R ಮಾಡಿದರೆ ಎಷ್ಟು ಪರ್ಸೆಂಟ್ ನಮಗೆ ಹೆಚ್ಚಿಗೆ ಬರುತ್ತಂದರೆ 20% ಹೆಚ್ಚಿಗೆ ಬರುತ್ತೆ IRR. ಫೈನಲ್ ಆನ್ಸರ್
IRR is equal to 20%.